ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಇರಾನ್ ಯುದ್ಧ ಹಾಗೆ ಮುಂದುವರಿತಾ ಇದೆ. ಇವತ್ತು ಕೂಡ ತೆಹರಾನ್ ಹಾಗೂ ಇನ್ನಿತರ ಇರಾನಿನ ನಗರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದರೆ, ಇರಾನ್ ಕೂಡ ಅರಬ್ ದೇಶಗಳ ಮೇಲೆ ದಾಳಿಗಳನ್ನು ಮುಂದುವರಿಸ್ತಾ ಇದೆ. ಹಾಗೆ ಇರಾನಿನ ವಿಶ್ವವಿದ್ಯಾಲಯಗಳು ಹಾಗೂ ಒಂದಷ್ಟು ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಗುರಿ ಮಾಡಿಕೊಂಡು ಇಸ್ರೇಲ್ ದಾಳಿಗಳನ್ನು ಮಾಡ್ತಾ ಇದೆ. ಟರ್ಕಿಯಲ್ಲಿನ ಇಸ್ರೇಲಿನ ರಾಯಭಾರ ಕಚೇರಿಯ ಮೇಲೆ ದಾಳಿಯಾಗಿದೆ. ಅಲ್ಲಿ ರಾಯಭಾರ ಕಚೇರಿಯ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟ 3 ಅಪರಿಚಿತ ಬಂದೂಕುಧಾರಿಗಳ ಪೈಕಿ ಒಬ್ಬನನ್ನ ಹೊಡೆದು ಕೊಲ್ಲಲಾಗಿದೆ. ಇನ್ನಿಬ್ಬರು ಟರ್ಕಿಯ ಭದ್ರತಾ ಪಡೆಯ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯ ಹಿಂದೆ ಇರಾನ್ ಬೆಂಬಲಿಗ ಪ್ರಾಕ್ಸಿಗಳ ಕೈವಾಡ ಇರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಇನ್ನು ಇಲ್ಲಿ ಯುದ್ಧ ಇಷ್ಟು ದಿನ ನಿಧಾನವಾಗಿ ಎಸ್ಕಲೇಟ್ ಆಗ್ತಾ ಹೋಗ್ತಾ ಇತ್ತು. ಆದರೆ ಈಗ ಟ್ರಂಪ್ ಇರಾನಿಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾವ ಸಂಧಾನಕ್ಕೂ ನಾವು ಸಿದ್ಧ ಇಲ್ಲ ಅಂತ ಇರಾನ್ ಕೂಡ ಘೋಷಿಸಿರೋ ಬೆನ್ನಲ್ಲೇ ಮಂಗಳವಾರ ರಾತ್ರಿಯ ನಂತರ ಅಲ್ಲಿ ದೊಡ್ಡದೇನೋ ನಡೆಯೋ ಸಾಧ್ಯತೆಗಳು ಕಾಣ್ತಾ ಇವೆ. ಇದೇ ಸಂದರ್ಭದಲ್ಲಿ ಇರಾನಿನ ವಿದ್ಯುತ್ ಸ್ಥಾವರಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವಿದ್ಯುತ್ ಸ್ಥಾವರಗಳ ಬಳಿ ಬಂದು ಸೇರಿ ಅಂತ ಇರಾನ್ ಕರೆ ಕೊಟ್ಟಿದ್ರೆ, ನಿಮ್ಮ ರೈಲ್ವೆ ನೆಟ್ವರ್ಕ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ಗಳಿಂದ ದೂರ ಇರಿ, ಯಾಕೆಂದ್ರೆ ನಾವು ನಿಮ್ಮ ರೈಲ್ವೆ ವ್ಯವಸ್ಥೆಯನ್ನು ಒಡಿಸ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದ ಇಸ್ರೇಲ್ ತಾನು ಹೇಳಿದ ಹಾಗೆ ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ರೈಲ್ವೆ ನೆಟ್ವರ್ಕ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ದಾಳಿಗಳನ್ನು ಮಾಡಿದೆ. ಹಾಗಾದರೆ ಇಸ್ರೇಲ್ ಇರಾನಿನ ರೈಲ್ವೆಯನ್ನು ಟಾರ್ಗೆಟ್ ಯಾಕೆ ಮಾಡ್ಕೊಳ್ತಾ ಇದೆ? ದಾಳಿ ಮಾಡೋದೇ ಆದರೆ ಅದಕ್ಕೂ ಮೊದಲು ನಾವು ದಾಳಿ ಮಾಡ್ತೀವಿ ಅಂತ ಯಾಕೆ ಅವರು ಹೇಳ್ಕೊಳ್ತಾ ಇದ್ದಾರೆ? ಹಾಗೆ ಪವರ್ ಪ್ಲಾಂಟ್ಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಇರಾನ್ ತನ್ನ ಪ್ರಜೆಗಳನ್ನು, ಯುವಕರನ್ನು ಹ್ಯೂಮನ್ ಶೀಲ್ಡ್ಗಳನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ? ಬನ್ನಿ ನೋಡೋಣ. ಗೆಳೆಯರ, ಇರಾನ್ಗೆ ಅಮೆರಿಕ ಅಂತಿಮ ಗಡುವನ್ನು ಕೊಡ್ತಾ ಇದ್ದಂತೆ ಇಸ್ರೇಲ್ ತುಂಬಾ ಆಕ್ಟಿವ್ ಆಗ್ತಾ ಇದೆ. ಅವರ ಎಲ್ಲ ಬೇಸುಗಳಲ್ಲೂ ವಿಪರೀತ ಆಕ್ಟಿವಿಟಿಗಳು ಶುರುವಾಗಿವೆ. ಇನ್ನು ಇರಾನ್ ಕೂಡ ಅಮೆರಿಕದ ದಾಳಿಗಳನ್ನು ಎದುರಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅಧ್ಯಕ್ಷ ಪೆಜೆಶ್ಕಿಯಾನ್, ನಾವು 14 ಮಿಲಿಯನ್ ಅಂದ್ರೆ 1,40,00,000 ಮಂದಿ ಯೋಧರಿದ್ದೀವಿ. ಹಾಗೆ ನಮ್ಮ ಜನಸಂಖ್ಯೆ 9 ಕೋಟಿ ಇದೆ. ನಮ್ಮ ದೇಶವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಿದೆ, ನಾವು ಕಾಪಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರೆ, ಆ ಪಶುಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ. ಅವರ ಮುಂದಿನ ಟಾರ್ಗೆಟ್ ಇರಾನಿನ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್. ನೀವು ಗಮನಿಸಿ ನೋಡಿ, ಮೊದಲು ಅಮೆರಿಕ ಹಾಗೂ ಇಸ್ರೇಲ್ಗಳು ನಿರ್ದಿಷ್ಟ ದಾಳಿ ಮಾಡೋ ಮೂಲಕ ಇರಾನಿನ ಸರ್ವೋಚ್ಚ ನಾಯಕತ್ವವನ್ನು ಕೊಂದು ಹಾಕಿದ್ವು. ಅಲ್ಲಿಗೆ ಯುದ್ಧ ನಿಂತು ಹೋಗಬೇಕಿತ್ತು, ಆದರೆ ಅದು ನಿಲ್ಲಿಲ್ಲ. ಆನಂತರ ಅವರ ಆಯುಧಾಗಾರಗಳನ್ನ, IRGC ನೆಲೆಗಳನ್ನ ಹಾಗೂ ಕಚೇರಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನ ಮಾಡಲಾಯಿತು. 3ನೇ ಹಂತದಲ್ಲಿ ಅವರ ಮಿಸೈಲ್ ಸಿಟಿಗಳು ಅಂದ್ರೆ ಅಂಡರ್ ಗ್ರೌಂಡ್ ಟನಲ್ಗಳ ಮೇಲೆ ಬಾಂಬಿಂಗ್ ಆಯಿತು. ಆ ನಂತರದ ಹಂತದಲ್ಲಿ ಅಲ್ಲಿನ ತೈಲ ಹಾಗೂ ಗ್ಯಾಸ್ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು, ಅಂದ್ರೆ ಸಿವಿಲಿಯನ್ ಹಾಗೂ ಮಿಲಿಟರಿ ಎರಡೂ ಬಳಸುವ ಡ್ಯುಯಲ್ ಪರ್ಪಸ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿಗಳಾದವು. ಈಗ ಎಸ್ಕಲೇಷನ್ ಇನ್ನೂ ಒಂದು ಹಂತಕ್ಕೆ ತಲುಪ್ತಾ ಇದೆ. ನೇರವಾಗಿ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಮಾತುಗಳನ್ನ ಅಮೆರಿಕ ಅಲ್ಲಿ ಆಡ್ತಾ ಇದೆ. ಇರಾನಿನ ಬ್ರಿಡ್ಜ್ಗಳನ್ನ ಹೊಡೆದು ಹಾಕ್ತೀವಿ, ಅಲ್ಲಿನ ವಿದ್ಯುತ್ ಉತ್ಪಾದನಾ ಘಟಕಗಳನ್ನ ನಾಶ ಮಾಡ್ತೀವಿ ಅಂತ ಟ್ರಂಪ್ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಲ್ಲಿನ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ಗಳು ಮತ್ತು ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಈಗಾಗಲೇ ದಾಳಿಗಳನ್ನು ಶುರು ಮಾಡಿದೆ. ಅಲ್ಲಿ ಪವರ್ ಜನರೇಷನ್ ಅನ್ನ ನಿಲ್ಲಿಸೋ ಮೂಲಕ ಇಡೀ ಇರಾನ್ ಅನ್ನ ಕತ್ತಲಿಗೆ ತಳ್ಳಿ 7ನೇ ಶತಮಾನಕ್ಕೆ ನಿಮ್ಮನ್ನ ತಳ್ಳಿ ಬಿಡ್ತೀವಿ ಅಂತ ಮೊನ್ನೆ ಟ್ರಂಪ್ ಧಮಕಿ ಕೊಟ್ಟಿದ್ದು ಈ ದಾಳಿಗಳ ಬಗ್ಗೆನೆ. ಇನ್ನು ಹೀಗೆ ನಾವು ನಿಮ್ಮ ವಿದ್ಯುತ್ ಸ್ಥಾವರಗಳನ್ನು ಹೊಡಿತೀವಿ ಅಂತ ಅಮೆರಿಕ ಹೇಳಿದ ಮೇಲೆ ಕೂಡ ಅವುಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡದೇ ಇರುತ್ತಾ ಇರಾನ್. ಸೊ ಅವರು ತಕ್ಕ ಮಟ್ಟಿಗೆ ಮುನ್ನೆಚ್ಚರಿಕೆಗಳನ್ನು ತಗೊಳ್ತಾ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಸಮರ್ಥವಾದ ಏರ್ ಡಿಫೆನ್ಸ್ ಇಲ್ಲ. ಹೀಗಾಗಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಒಂದೇ ಸಮಕ್ಕೆ ದಾಳಿಗಳಿದ್ರೆ ಅವರ ಯುದ್ಧ ವಿಮಾನ, ಡ್ರೋನ್ ಹಾಗೂ ಮಿಸೈಲ್ಗಳನ್ನ ಸಂಪೂರ್ಣವಾಗಿ ತಡೆಯೋದಕ್ಕೆ ಬೇಕಾದ ವ್ಯವಸ್ಥೆಗಳು ಇರಾನ್ ಹತ್ರ ಇಲ್ಲ. ಅವರು ಪ್ಯಾಸಿವ್ ಇನ್ಫ್ರಾರೆಡ್ ರಡಾರ್ಗಳ ಮೂಲಕ ಒಂದಷ್ಟು ಯುದ್ಧ ವಿಮಾನಗಳನ್ನ ಹೊಡೆದಿದ್ದಾರೆ ನಿಜ, ಆದರೆ ದಾಳಿ ದೊಡ್ಡ ಪ್ರಮಾಣದಲ್ಲಾದ್ರೆ ಅದರ ವೇಗಕ್ಕೆ ತಕ್ಕ ಹಾಗೆ ಇರಾನಿನ ಏರ್ ಡಿಫೆನ್ಸ್ಗಳು ಕೆಲಸ ಮಾಡೋದಿಲ್ಲ. ಹೀಗಾಗಿ ಇರಾನ್ ಆ ವಿದ್ಯುತ್ ಸ್ಥಾವರಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಅಲ್ಲಿನ ಶ್ರೀಸಾಮಾನ್ಯರಿಗೇನೆ ಆದೇಶವನ್ನು ಕೊಟ್ಟಿದೆ. ಅದರಲ್ಲೂ ವಿದ್ಯಾರ್ಥಿಗಳು, ಯುವಕರು, ಯೂನಿವರ್ಸಿಟಿಗಳಲ್ಲಿ ಕಲಿತಾ ಇರೋರು, ಅವರಿಗೆ ಪಾಠ ಮಾಡ್ತಾ ಇರೋರು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿನ ತೈಲಾಗಾರಗಳನ್ನು, ವಿದ್ಯುತ್ ಸರಬರಾಜು ಘಟಕಗಳನ್ನು ರಕ್ಷಣೆ ಮಾಡೋದಕ್ಕೆ ಬಂದು ಸೇರಬೇಕು ಅಂತ ಇರಾನ್ನ ಆಡಳಿತ ಕರೆ ಕೊಟ್ಟಿದೆ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಈಗಾಗಲೇ ಚಾನಲ್ ಅನ್ನು ಮಾಡಿ ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ, ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್
ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಅಲ್ಲಿ ವಿದ್ಯುತ್ ತಯಾರಿಕಾ ಘಟಕಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಬರ್ತಾ ಇರೋದು ತರಬೇತಿ ಪಡೆಯುವಲ್ಲ, ಅವರ ಬಳಿ ಆಯುಧಗಳು ಕೂಡ ಇರೋದಿಲ್ಲ. ಅವರು ದಾಳಿ ನಡೆಯಲಿರುವ ಸ್ಥಳಕ್ಕೆ ಹೋಗಿ ಏನು ಮಾಡ್ತಾರೆ? ಅವ್ರು ಏನು ಅಲ್ಲಿ ಮಾಡಬೇಕಿಲ್ಲ. ಅಲ್ಲಿ ದಾಳಿಗಳು ನಡೆಯುವಾಗ ನಿರ್ದಿಷ್ಟ ಟಾರ್ಗೆಟ್ಗಳ ಸಮೀಪ ಇವರಿದ್ದು ಬಿಟ್ಟರು ಕೂಡ ಇರಾನ್ಗಷ್ಟು ಸಾಕಾಗುತ್ತೆ. ಜನ ಇರೋ ಕಡೆಗಳಲ್ಲಿ ಅಮೆರಿಕ ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿಗಳನ್ನು ಮಾಡಿದ್ರೆ, ಅಲ್ಲಿ ನಾಗರಿಕರ ಸಾವು ನೋವುಗಳು ಉಂಟಾದ್ರೆ ಅದು ಕ್ರೌರ್ಯ ಅನ್ನಿಸ್ಕೊಳ್ಳುತ್ತೆ, ಯುದ್ಧಾಪರಾಧ ಆಗುತ್ತೆ. ಹೀಗಾಗಿ ಅಮೆರಿಕ ಜನ ಇರೋ ಕಡೆಗಳಲ್ಲಿ ದಾಳಿ ಮಾಡೋ ಧೈರ್ಯವನ್ನ ಮಾಡೋದಿಲ್ಲ. ಆ ಮೂಲಕ ಪವರ್ ಸ್ಟೇಷನ್ಗಳಲ್ಲಿ ನಾಗರಿಕರನ್ನ ಕೂಡಿಸಿ, ಯುವಕರನ್ನು ಕೂಡಿಸಿ ಅವುಗಳನ್ನ ಅಮೆರಿಕದ ದಾಳಿಗಳಿಂದ ಕಾಪಾಡಿಬಿಡಬಹುದು ಅಂತ ಇರಾನ್ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಅಮೆರಿಕದ ವಿರುದ್ಧ ಇರಾನ್ ತನ್ನ ನಾಗರಿಕರನ್ನ, ತನ್ನ ದೇಶದ ಯುವಕರನ್ನ ಹ್ಯೂಮನ್ ಶೀಲ್ಡ್ಗಳ ತರ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಮತ್ತೊಂದು ಕಡೆ ಯುದ್ಧಗಳಲ್ಲಿ ನಾಗರಿಕರ ಸಾವು ನೋವು ಉಂಟಾಗಬಾರದು ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಮೊದಲೇ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ದಾಳಿ ಮಾಡಿದ್ರೆ ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳ ಉಲ್ಲಂಘನೆ ಆಗೋದಿಲ್ಲ ಅಂತ ಇಸ್ರೇಲ್ ಹೇಳೋದಕ್ಕೆ ಶುರು ಮಾಡಿದೆ. ಹೀಗಾಗಿನೇ ನಾವು ನಿಮ್ಮ ರೈಲ್ವೆ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧ ಆಗಿದ್ದೀವಿ, ಯಾವುದೇ ಕಾರಣಕ್ಕೂ ರೈಲ್ವೆ ನೆಟ್ವರ್ಕ್ ಅನ್ನ ಬಳಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಇಸ್ರೇಲ್ ಪಾರ್ಸಿ ಭಾಷೆಯಲ್ಲೇ ಇರಾನಿಗೆ ಎಚ್ಚರಿಕೆಯನ್ನು ಕೊಟ್ಟು ಆ ನಂತರ ಅಲ್ಲಿನ ರೈಲ್ವೆ ನೆಟ್ವರ್ಕ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನು ಮಾಡಿದೆ. ಹೀಗೆ ಎಚ್ಚರಿಕೆಯನ್ನು ಕೊಟ್ಟ ನಂತರವೂ ಕೂಡ ಇಸ್ರೇಲ್ನ ದಾಳಿಗಳಲ್ಲಿ 2 ಸಾವಿಗೀಡಾಗಿರೋ ಸುದ್ದಿಗಳು ಬರ್ತಾ ಇವೆ. ಗೆಳೆಯರ, ಇಲ್ಲಿ 2 ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು, ರೈಲ್ವೆ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅನ್ನೋದು. ಎರಡನೇದು, ದಾಳಿ ಮಾಡೋ ಮೊದಲು ನಾವು ದಾಳಿ ಮಾಡ್ತೀವಿ ಅಂತ ಯಾಕೆ ಹೇಳಿ ದಾಳಿ ಮಾಡ್ತಾ ಇದ್ದಾರೆ ಅನ್ನೋದು. ಇರಾನ್ ಅಥವಾ ಯಾವುದೇ ದೇಶಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ತುಂಬಾ ಮುಖ್ಯ. ಅದರಲ್ಲೂ ನಾವು ಇರಾನ್ ಬಗ್ಗೆ ನೋಡೋದಾದ್ರೆ, ಇಡೀ ಇರಾನ್ ಒಂಥರ ಗುಡ್ಡಗಾಡುಗಳಿಂದ ತುಂಬಿದ ಪ್ರದೇಶ. ಅಲ್ಲಿ ಸಂಪರ್ಕ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಅದಕ್ಕೆ ಅವರು ರೈಲಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಆಧಾರ ಪಟ್ಟಿದ್ದಾರೆ. ಅಲ್ಲಿನ ರೈಲ್ವೆ ಬಂದರ್ ಅಬ್ಬಾಸ್ ಅಂದ್ರೆ ಇರಾನಿನ ದಕ್ಷಿಣದ ತುದಿಯಿಂದ ಅಜರ್ಬೈಜಾನ್, ಆರ್ಮೇನಿಯಾದ ಗಡಿಯವರೆಗೆ ಪ್ರತಿಯೊಂದು ಪ್ರಾವಿನ್ಸ್ ಅಲ್ಲೂ ಕೂಡ ಅದ್ಭುತವಾದ ಸಂಪರ್ಕವನ್ನ ಕಲ್ಪಿಸಿಕೊಡ್ತಾ ಇದೆ. ಇನ್ನು ರೈಲು ದೊಡ್ಡದು, ಅದರಲ್ಲಿ ಆಯುಧಗಳನ್ನ ಕ್ಯಾರಿ ಮಾಡ್ತಾರೆ. ಹಾಗೆ ಸೈನಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡೋದಕ್ಕೆ, ಸೇನೆಗೆ ಬೇಕಾದ ಫ್ಯೂಯಲ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಕೂಡ ಟ್ರೈನ್ ಬಳಕೆ ಆಗುತ್ತೆ. ಯುದ್ಧ ಶುರುವಾದ ನಂತರ ರೈಲು ಆಯುಧಗಳ ಸರಬರಾಜಿಗೆ, ಫ್ಯೂಯಲ್ ಹಾಗೂ ಇನ್ನಿತರ ಮಿಲಿಟರಿ ಟ್ರಾನ್ಸ್ಪೋರ್ಟ್ಗೆ ತುಂಬಾ ಅನುಕೂಲಕರ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಯಾಕೆಂದ್ರೆ ರೈಲುಗಳಲ್ಲಿ ನಾಗರಿಕರು ಕೂಡ ಪ್ರಯಾಣ ಮಾಡ್ತಾ ಇರ್ತಾರೆ. ಹೀಗಾಗಿ ಅವರ ಜೊತೆಗೆ ಆಯುಧಗಳನ್ನ, ಸೇನೆಯನ್ನ ಅದರ ಮೂಲಕ ಕಳುಹಿಸಿಕೊಟ್ರೆ ಆ ರೈಲುಗಳ ಮೇಲೆ ಶತ್ರುಗಳು ದಾಳಿ ಮಾಡೋದಿಲ್ಲ ಅನ್ನೋ ನಂಬಿಕೆ ಇರಾನ್. ಹೀಗಾಗಿ ಅವರು ರೈಲ್ವೆ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ. ಇನ್ನು ಈಗ ಆ ರೈಲ್ವೆ ಮಾರ್ಗಗಳನ್ನೇ ಗುರಿಯಾಗಿಸಿಕೊಂಡು ರೈಲುಗಳ ಮೇಲೆ ಕೂಡ ದಾಳಿಗಳನ್ನು ಮಾಡಿದ್ರೆ ಆ ಡ್ಯುಯಲ್ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆಯನ್ನ ನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇರಾನಿಗೆ ಸೇನೆ ಮತ್ತು ಆಯುಧಗಳ ಮೊಬಿಲೈಸೇಷನ್ ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಇಸ್ರೇಲ್ ಇರಾನಿನ ರೈಲ್ವೆ ಮೇಲೆ ದಾಳಿ ಮಾಡುವ ಮಾತುಗಳನ್ನು ಆಡ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಚೈನಾ ಹಾಗೂ ಇರಾನ್ ನಡುವೆ ಒಂದು ಅತ್ಯದ್ಭುತ ರೈಲ್ವೆ ಸಂಪರ್ಕ ಕೂಡ ಏರ್ಪಟ್ಟಿದೆ. ಚೈನಾದಿಂದ ತಜಿಕಿಸ್ತಾನದ ಮೂಲಕ ಇರಾನ್ಗೆ ರೈಲ್ವೆ ಹಳಿಗಳನ್ನ ಎಳೆದಿದ್ದಾರೆ ಮತ್ತು ಇರಾನ್ ಹಾಗೂ ಚೈನಾ ನಡುವೆ ಈ ರೈಲ್ವೆ ಮಾರ್ಗಗಳ ಮೂಲಕ ಒಂದಷ್ಟು ವ್ಯಾಪಾರಗಳು ನಡೀತಾ ಇವೆ. ಇರಾನ್ನ ತೈಲವನ್ನ ಕೂಡ ಇದೇ ರೈಲು ಮಾರ್ಗದ ಮೂಲಕ ಚೈನಾಗೆ ಸರಬರಾಜು ಮಾಡಲಾಗುತ್ತೆ. ಇದು ಚೈನಾದಿಂದ ಕಜಕಿಸ್ತಾನ್, ಉಜ್ಬೆಕಿಸ್ತಾನ್, ತುರ್ಕ್ಮೆನಿಸ್ತಾನಗಳ ಮೂಲಕ ಉತ್ತರ ಇರಾನ್ಗೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ಈ ರೈಲ್ವೆ ನೆಟ್ವರ್ಕ್ ಮೂಲಕ ಕೂಡ ಚೈನಾದಿಂದ ಇರಾನಿಗೆ ಆಯುಧಗಳು ಬರ್ತಾ ಇವೆ ಅನ್ನೋ ಅನುಮಾನವೂ ಇಸ್ರೇಲ್ಗಿದೆ. ಸೊ ಈ ರೈಲು ಮಾರ್ಗಗಳ ಮೇಲೆ ದಾಳಿಗಳನ್ನು ಮಾಡುವ ಮೂಲಕ, ರೈಲ್ವೆ ನೆಟ್ವರ್ಕ್ ಅನ್ನ ನಾಶ ಮಾಡುವ ಮೂಲಕ ಚೈನಾ ಜೊತೆಗಿನ ಇರಾನ್ನ ಸಂಪರ್ಕವನ್ನ ತಪ್ಪಿಸುವ ಕೆಲಸ ಕೂಡ ಆಗತ್ತೆ ಅಂತ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕಗಳು ಯೋಚನೆ ಮಾಡ್ತಾ ಇದ್ದಂತಿದೆ. ಸೊ ರೈಲ್ವೆ ನೆಟ್ವರ್ಕ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಮೂಲಕ ಇರಾನಿನ ಅತಿ ದೊಡ್ಡ ಸಂಪರ್ಕ ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ಈಗ ಇಸ್ರೇಲ್ ಹೊರಟಿರೋದಾಗಿ ಹೇಳ್ಕೊಳ್ತಾ ಇದೆ. ಸರಿ, ದಾಳಿ ಮಾಡೋದಕ್ಕೆ ನಿರ್ಧಾರ ಆಗಿದ್ರೆ ದಾಳಿ ಆಗತ್ತೆ. ಆದ್ರೆ ಮೊದಲೇ ಅದರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇರೋದು ಯಾಕೆ ಗೆಳೆಯರೆ? ಇದರ ಹಿಂದೆ ಕೂಡ ಒಂದಷ್ಟು ಕಾರಣಗಳಿವೆ. ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ನಾಗರಿಕರಿರುವಾಗ ಅವರು ಪ್ರಯಾಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಶತ್ರುಗಳು ದಾಳಿ ಮಾಡಿದ್ರೆ ಅದು ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಅದು ಯುದ್ಧ ನಿಯಮದ ಉಲ್ಲಂಘನೆ ಕೂಡ. ಇದೇ ಕಾರಣಕ್ಕೆ ಇರಾನ್ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನೀವು ಹೋಗಿ ವಿದ್ಯುತ್ ಸ್ಥಾವರಗಳಲ್ಲಿ ಕೂತುಬಿಡಿ, ಅದನ್ನು ಸುತ್ತುವರಿರಿ, ಹಾಗೆ ಮಾಡಿದ್ರೆ ಅಮೆರಿಕ ದಾಳಿ ಮಾಡೋಲ್ಲ ಅಂತ ಹೇಳ್ತಾ ಇರೋದು.
ಅಕಸ್ಮಾತ್ ಅಲ್ಲಿ ದಾಳಿ ಆದ್ರೆ ನಾಗರಿಕರು ಸಾಯ್ತಾರೆ. ಇರಾನ್ನ ಸರ್ಕಾರ ಅಮೆರಿಕ ಹಾಗೂ ಇಸ್ರೇಲ್ಗಳ ಮೇಲೆ ನಾಗರಿಕ ಹತ್ಯೆಯ ಆರೋಪವನ್ನ ಹೊರಿಸೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮೇಲೆ ಅವರಿಗೆ ಎಷ್ಟು ಆಕ್ರೋಶ ಇದೆ ನೋಡಿ, ನಮ್ಮ ಜನರನ್ನು ಕೂಡ ಅವರು ಬಿಡ್ತಾ ಇಲ್ಲ ಅಂತ ಅಂತಾರಾಷ್ಟ್ರೀಯವಾಗಿ ಹಂಗಾಮ ಮಾಡೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಬಾರ್ದು ಅಂದ್ರೆ ನಾವು ಮೊದಲೇ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ, ದಾಳಿ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ವಿ, ಹೇಳಿ ದಾಳಿ ಮಾಡ್ತಾ ಇದೀವಿ. ಹೀಗಾಗಿ ಅಲ್ಲಿ ಅಕಸ್ಮಾತ್ ನಾಗರಿಕರ ಸಾವು ಉಂಟಾದ್ರೆ ಅದರಲ್ಲಿ ನಮ್ಮ ಪ್ರಮೇಯ ಇರೋದಿಲ್ಲ ಅಂತ ಹೇಳಿಕೊಳ್ಳೋದಕ್ಕೆ ಇಸ್ರೇಲ್ಗೆ ಈ ಎಚ್ಚರಿಕೆಯಿಂದ ಅನುಕೂಲ ಆಗುತ್ತೆ. ಹೀಗಾಗಿ ಇಲ್ಲಿ ಇಸ್ರೇಲ್ ತನ್ನ ದಾಳಿಗೂ ಮೊದಲು ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇನ್ನು ಹೀಗೆ ದಾಳಿ ಮಾಡ್ತೀವಿ ಅಂತ ಹೇಳಿ ಹೊಡೆಯೋದಿದೆ ನೋಡಿ, ಅದು ಯುದ್ಧಗ್ರಸ್ತ ದೇಶದ ಜನರಿಗೆ ಅವರ ಸರ್ಕಾರದ ಮೇಲಿನ ವಿಶ್ವಾಸವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ನಮ್ಮ ಸೇನೆ ನಮ್ಮನ್ನ ಸುರಕ್ಷಿತವಾಗಿ ಇಡುತ್ತೆ ಅನ್ನೋ ನಂಬಿಕೆ ಅವರಲ್ಲಿ ಕಡಿಮೆ ಆಗುತ್ತೆ. ಆಮೇಲೇನಿದೆ, ದಂಗೆಗಳು, ಅವಿಶ್ವಾಸಗಳು, ಪ್ರತಿಭಟನೆಗಳು ಇವೆಲ್ಲ ಹೆಚ್ಚಾಗ್ತಾ ಹೋಗುತ್ತವೆ. ಹೀಗಾದ್ರೆ ಶತ್ರುಗಳ ಆಟ ಅಲ್ಲಿ ಸುಲಭವಾಗಿ ನಡೆಯೋದಕ್ಕೆ ಶುರು ಆಗುತ್ತೆ. ಇನ್ನು ಇಸ್ರೇಲ್ ಇರಾನಿನ ಮೇಲೆ ಮಾಡ್ತಾ ಇರೋ ದಾಳಿಗಳನ್ನು ಕೂಡ ನಾವು ಒಂದ್ಸರಿ ಗಮನಿಸಬೇಕು. ಅವರು ಎಲ್ಲ ದಾಳಿಗಳನ್ನ ನಿಖರವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲೇ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಸಂಗ್ರಹಿಸಿ ಇಸ್ರೇಲ್ ತನ್ನ ಗುರಿಗಳನ್ನ ನಿಗದಿಪಡಿಸಿಕೊಳ್ಳುತ್ತೆ. ಆ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ರಿಯಲ್ ಟೈಮ್ ಮಾಹಿತಿಯ ಆಧಾರದ ಮೇಲೆ ಎಲ್ಲಿ ಯಾರಿದ್ದಾರೆ, ಯಾರ ಮೇಲೆ ದಾಳಿಗಳನ್ನು ಮಾಡಬೇಕು, ಸೇನೆ ಹಾಗೂ ಆಯುಧಗಳ ಮೂವ್ಮೆಂಟ್ಗಳು ಎಲ್ಲಾಗ್ತಾ ಇವೆ, ಎಲ್ಲೆಲ್ಲಿಗೆ ಅವರು ಹೋಗ್ತಾ ಇದ್ದಾರೆ, IRGCಯ ನಾಯಕರು ಎಲ್ಲಿದ್ದಾರೆ, ಇದೆಲ್ಲದರ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮಾಹಿತಿಯನ್ನು ಕೂಡ ತಗೊಂಡು ಆ ನಂತರ ನಿಖರವಾಗಿ ರಿಯಲ್ ಟೈಮ್ ದಾಳಿಗಳನ್ನು ಇಸ್ರೇಲ್ ಆಯೋಜಿಸ್ತಾ ಇದೆ. ಇಲ್ಲಿ ಕೂಡ ಇರಾನಿನ ರೈಲುಗಳಲ್ಲಿ ಆಯುಧಗಳು, ಸೇನೆ ಮತ್ತು ಇಂಧನವನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ ಇಸ್ರೇಲ್ ದಾಳಿಗಳನ್ನ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ನಾವು ಹೊಡಿತಾ ಇದೀವಿ, ತಾಕತ್ತಿದ್ರೆ ತಡೆದು ನಿಲ್ಲಿಸಿ ಅಂತ ಕೂಡ ಇರಾನ್ಗೆ ಮೊದಲೇ ಹೇಳ್ತಾ ಇದೆ. ಇನ್ನು ಇಸ್ರೇಲ್ ನಲ್ಲಿ ದಾಳಿಯನ್ನ ಮಾಡುವವರೆಗೆ ಅವ್ರು ಇವತ್ತು ದಾಳಿ ಮಾಡ್ತಾರೆ, ನಾಳೆ ದಾಳಿ ಮಾಡ್ತಾರೆ ಅಂತ ಯೋಚಿಸ್ತಾ ಹೆದರಿ ನಡಗ್ತಾ ಕೂತ್ಕೋಬೇಕಾದ ಪರಿಸ್ಥಿತಿ ಉಂಟಾಗುತ್ತೆ. ಇದು ಕ್ರಿಯೇಟ್ ಮಾಡೋ ಸೈಕಲಾಜಿಕಲ್ ಥ್ರೆಟ್ ಇದೆಯಲ್ಲ, ಅದು ದಾಳಿಯ ಇಂಪ್ಯಾಕ್ಟ್ ಗಿಂತಲೂ ತುಂಬಾನೇ ಹೆಚ್ಚಿರುತ್ತೆ. ಈ ಕಾರಣಕ್ಕೆ ಕೂಡ ಇಸ್ರೇಲ್ ಎಲ್ಲೆಲ್ಲಿ ದಾಳಿ ಮಾಡ್ತೀವಿ ಅನ್ನೋದನ್ನ ಮೊದಲೇ ಹೇಳ್ತಾ ಹೋಗ್ತಾ ಇದೆ. ಒಟ್ಟಾರೆ ಮುಂದಿನ ಒಂದಷ್ಟು ಗಂಟೆಗಳಲ್ಲಿ ಪಶ್ಚಿಮ ಏಷ್ಯಾದ ಸಂಘರ್ಷ ಬೇರೆಯದ್ದೇ ದಿಕ್ಕನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಮಧ್ಯೆ ಅಮೆರಿಕದ ನೌಕಾಪಡೆ ಕೂಡ ದೊಡ್ಡ ಪ್ರಮಾಣದ ದಾಳಿಗಳನ್ನ ಶುರು ಮಾಡಿದೆ. ಸುಮಾರು 100ಕ್ಕೂ ಹೆಚ್ಚು ಮಿಸೈಲುಗಳು ಇರಾನ್ನಾದ್ಯಂತ ಹಿಟ್ ಮಾಡೋದಕ್ಕೆ ಶುರು ಮಾಡಿವೆ. ಖರಗ್ ಐಲ್ಯಾಂಡ್ ಮೇಲೆ ಕೂಡ ಮತ್ತೆ ದಾಳಿಗಳಾಗಿವೆ. ಅಲ್ಲಿನ ಅತ್ಯಂತ ಪ್ರಮುಖ ಬ್ರಿಡ್ಜ್ ಒಂದನ್ನ ನಾಶ ಮಾಡುವ ಮೂಲಕ IRGCಯ ಮೂವ್ಮೆಂಟ್ಗೆ ತೊಂದರೆಯನ್ನುಂಟು ಮಾಡಿದ್ದಾರೆ. ಹಾಗೆ ಇಸ್ಲಾಮಿಕ್ ರೆಜಿಮ್ನ ಧಾರ್ಮಿಕ ರಾಜಧಾನಿ ಅನ್ನಿಸಿಕೊಳ್ಳುವ ಕೋಮ್ ನಗರದಲ್ಲಿ ಕೂಡ ಬ್ರಿಡ್ಜ್ ಒಂದನ್ನ ನಾಶ ಮಾಡಿದ್ದಾರೆ. ಹಾಗೆ ಇರಾನ್ನ ಅತ್ಯಂತ ಪ್ರಮುಖ ಅನ್ನಿಸಿಕೊಳ್ಳುವ ಎಲ್ಲ ಸ್ಥಳಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಹೇಳಿದೆ. ಒಟ್ಟಾರೆ ಮಂಗಳವಾರದ ನಂತರ ಇರಾನಿನ ಬ್ರಿಡ್ಜುಗಳನ್ನ ಹೊಡಿತಾ ಹೋಗ್ತೀವಿ ಅಂತ ಟ್ರಂಪ್ ಹೇಳಿದ ಮಾತು ಅವರು ಕೊಟ್ಟಿದ್ದ ಡೆಡ್ ಲೈನ್ ಸಮೀಪಿಸೋ ಮೊದಲೇ ಶುರುವಾಗಿದೆ. ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ರಾತ್ರಿ ವಿಶ್ವದ ಸುದೀರ್ಘ ಮತ್ತು ಸಂಕೀರ್ಣ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟ್ಟಗಳಲ್ಲಿ ಒಂದಾಗಲಿದೆ ಅಂತ ಹೇಳಿದ್ದಾರೆ. ಮತ್ತು ಇರಾನಿನ ಇಡೀ ನಾಗರಿಕತೆಯ ಸಾವು ಇವತ್ತು ಸಂಭವಿಸುತ್ತೆ, ನಾವು ಈ ಯುದ್ಧದಿಂದ ಹಿಂತಿರುಗೋದಿಲ್ಲ, ಅಲ್ಲಿ ಸರ್ವನಾಶವನ್ನ ನಾನು ನೋಡಬಯಸ್ತಾ ಇದ್ದೀನಿ ಅಂತ ತಮ್ಮ ಟ್ರೂತ್ ಅಲ್ಲಿ ಬರ್ಕೊಂಡಿದ್ದಾರೆ. ಹೀಗಾಗಿ ಈ ಯುದ್ಧ ಒಂದು ಮಹತ್ವದ ಮಜಲನ್ನ ತಲುಪುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಇನ್ನು ಇರಾನ್ ಕೂಡ ಇಲ್ಲಿ ಕಠಿಣ ಎಚ್ಚರಿಕೆಗಳನ್ನ ರವಾನೆ ಮಾಡಿದೆ. ಅಕಸ್ಮಾತ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ವಿದ್ಯುತ್ ಉತ್ಪಾದನಾ ಘಟಕಗಳ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ದಾಳಿ ಮಾಡಿದ್ದೇ ಆದ್ರೆ ಇಡೀ ಪಶ್ಚಿಮ ಏಷ್ಯಾದ ಎಲ್ಲ ದೇಶಗಳನ್ನ ಕತ್ತಲಲ್ಲಿ ಮುಳುಗಿಸಿಬಿಡ್ತೀವಿ ಅಂತ ಇರಾನ್ ಬೆದರಿಕೆ ಒಡ್ಡಿದೆ. ನಮ್ಮ ಮೇಲೆ ಎಲ್ಲೆಲ್ಲಿ ದಾಳಿಗಳಾಗುತ್ತವೋ ಅದೇ ತರದ ದಾಳಿಗಳನ್ನ ಅರಬ್ ದೇಶಗಳ ಮೇಲೆ, ಇಸ್ರೇಲ್ ಮೇಲೆ ಮಾಡ್ತೀವಿ ಅಂತ ಹೇಳಿರೋ ಇರಾನ್ ಅರಬ್ ನೆಲದಲ್ಲಿನ ಅಮೆರಿಕದ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ, ಅಮೆರಿಕದ ಹೂಡಿಕೆಗಳನ್ನ ಗುರಿಯಾಗಿಸಿಕೊಂಡು ಕೂಡ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.